Hey guys, welcome back to my channel, Spurti Vlogs. So guys, ಇವತ್ತು ಸ್ಯಾಟರ್ಡೇ ಅಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ಮನೇಲೇ ಇದ್ದೀನಿ. ವೀಕೆಂಡ್ಸ್ ಮನೇಲಿ ಇರ್ತೀನಲ್ಲ ಹಾಗೆ. ಅಂಡ್ ಇವತ್ತು ನಮ್ಮ ಮನೇಲಿ ಸೋಫಾ ಎಲ್ಲ ಕ್ಲೀನ್ ಮಾಡಕ್ ಬಂದಿದ್ದಾರೆ. ಲೈಕ್ ಅರ್ಬನ್ ಕ್ಲಬ್ ಇಂದ ನಾನೇ ಬುಕ್ ಮಾಡಿರೋದು. ಸೊ ಅವ್ರು ಬಂದಿದ್ದಾರೆ. ಸೊ ಅದಕ್ಕೆ ಅವರು 5 o'clock ಇಂದ ಮಾಡ್ತಾ ಇದ್ದಾರೆ. ಇವಾಗ ಆಲ್ಮೋಸ್ಟ್ 7:30 ಇನ್ನು ಮಾಡ್ತಾ ಇದ್ದಾರೆ. ಬಿಕಾಸ್ ಒಬ್ಬರೇ ಬಂದಿರೋದು ಅಂಡ್ ತುಂಬಾ ಕೆಲಸ ಇರುತ್ತಲ್ಲ ಅದರಿಂದ. ಅಂಡ್ ಇವಾಗ ಲೈಟ್ ಹಾಕೋಣ ಅಂತ ಬಂದಿದ್ದೀನಿ. ಅಂಡ್ ಹೆಂಗ್ ಸೋಫಾ ಎಲ್ಲ ಕ್ಲೀನ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಅಂಡ್ ನಾಳೆವರೆಗೂ ಈ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. Stay tuned and yeah, let's get started with today's vlog. ಬನ್ನಿ ಹೋಗಿ ಲೈಟ್ ಹಾಕೋಣ. ಬಲಗೈಯಲ್ಲಿ ಲೈಟ್. ಅಷ್ಟೇ ಅಷ್ಟೇ ಇರೋದು ಅಷ್ಟೇ ಮಮ್ಮಿ. And come guys, I'll show you my room. Looks so pretty, so beautiful. ವಾವ್ ಆಗಿದೆ ಬಿಕಾಸ್ ಇವತ್ತು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಆ್ಯಂಡ್ ಅದ್ರ ಜೊತೆಗೆ ಎಲ್ಲ ಕ್ಲೀನಾಗಿತ್ತು. ಏನು ಕ್ಲೀನ್ ಆಗಲ್ಲ ಏನಿಲ್ಲ ಅಂತೆಲ್ಲ ಏನಿಲ್ಲ, ಎಲ್ಲ ಕ್ಲೀನಾಗೇ ಇತ್ತು. ಇನ್ನು ಸ್ವಲ್ಪ ಕ್ಲೀನ್ ಮಾಡಿದೆ, ಎಕ್ಸ್ಟ್ರಾ ಎಫೆಕ್ಟ್ಸ್. ಆ್ಯಂಡ್ ಈ ಕುರ್ತಾ ಎಷ್ಟು ಲೂಸ್ ಅಂದರೆ ಲಿಟ್ರಲಿ ನಾನು ಆರ್ಡರ್ ಮಾಡಿ ಆಲ್ಮೋಸ್ಟ್ 1 month ಮೇಲೇ ಆಗಿದೆ. ಬಟ್ ನಾನು ಹಾಕಿರಲಿಲ್ಲ ಬಿಕಾಸ್ ಆವಾಗ ತುಂಬ ದಪ್ಪ ಇದ್ದೆ. ಆವಾಗ ನನಗೆ ಮೀಡಿಯಮ್ ಸೈಜೇ ದೊಡ್ಡದು, ಲೈಕ್ ಮೀಡಿಯಮ್ ಸೈಜೇ ಚಿಕ್ಕದು ಅಂತ ಅನಿಸ್ತಾ ಇತ್ತು. ಇವಾಗ ಮೀಡಿಯಮ್ ಸೈಜ್ ಎಷ್ಟು ಲೂಸ್ ಆಗಿದೆ, ಲಿಟ್ರಲಿ ಇಷ್ಟು ಲೂಸ್ ಆಗಿದೆ. ಆ್ಯಂಡ್ ಟಕ್ ಹಾಕ್ಸ್ಬೇಕು ಅಥವಾ ಏನಂತಾರೆ ಸ್ಟಿಚ್ ಎಲ್ಲ ಮಾಡಿಸ್ಬೇಕು ಅಂತ ಅನಿಸುತ್ತೆ. ಬಟ್ ಸುಮ್ಮನೆ ತಿರ್ಗಾ ಮಾಡಿಸ್ಬಿಟ್ಟು ಆಮೇಲೆ ಒಂದು ಚೂರು ದಪ್ಪ ಆದರೆ ತಿರ್ಗಾ ತೆಗಿಬೇಕು ಅಂತ. ಆ್ಯಂಡ್ ನನಗೆ ಈ ಥರ ಹ್ಯಾಂಡ್ಸ್ ಎಲ್ಲ ಫ್ರೀ ಆಗಿರೋಕ್ಕೆ ಇಷ್ಟ. ಬಟ್ ಈ ಪಾರ್ಟ್ ಎಲ್ಲ ಏನಿದೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಟಕ್ಕೆಲ್ಲ ಹಾಕಿಸಿ ಪ್ರಾಪರ್ ಫಿಟ್ಟಿಂಗ್ ಇದ್ರೇ ನಾನು ಕುರ್ತಾ ಎಲ್ಲ ಹಾಕೊಳಕ್ಕೆ ಇಷ್ಟ. ಆ್ಯಂಡ್ ಇವತ್ತು ಫಸ್ಟ್ ಟೈಮ್ ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದೆ. ಆ್ಯಂಡ್ ಇಟ್ ವಾಸ್ ಲೈಕ್ ಎಷ್ಟೊಂದು ಟೈಮ್ ಎಲ್ಲ ಇನ್ವೆಸ್ಟ್ ಮಾಡಿದೆ. ಆ್ಯಂಡ್ ನನಗೆ ಯೂಟ್ಯೂಬರ್ಸ್ ಫುಲ್ ಕಂಫರ್ಟಬಲ್ ಆಯಿತಾ, ಹಿಂಗೆ ಆರಾಮಾಗಿ ಮಾತಾಡ್ಬಿಡ್ತೀನಿ, ನಂಗೆ ಏನು ಅನ್ಸೋದೇ ಇಲ್ಲ ಯೂಟ್ಯೂಬಲ್ಲಿ. ಬಟ್ ಇನ್ಸ್ಟಾಗ್ರಾಮ್ ಇದೆ ಅಲ್ಲ, ಸೊ ಇನ್ಸ್ಟಾಗ್ರಾಮ್ ಇಸ್ ಲೈಕ್ ಏನೋ ದೊಡ್ಡ ವಿಷಯ ಥರ ಅನಿಸುತ್ತೆ ನನಗೆ. ಆ್ಯಂಡ್ ಅದು ಬರೀ ಲೈಕ್ 1 minute ವಿಡಿಯೋ ಅಷ್ಟೇ, 60 seconds ವಿಡಿಯೋ. ಆ್ಯಂಡ್ ನಾನು ಮಾಡೋ ವಿಡಿಯೋ ಎಲ್ಲ ಯಾವ ರೇಂಜಿಗೆ ಇರುತ್ತೆ ಅಂದರೆ 10 ನಿಮಿಷ ಮಾಡಿರ್ತೀನಿ. ಅದನ್ನೆಲ್ಲ ಎಡಿಟ್ ಮಾಡಿ 1 ನಿಮಿಷ ತರೋದು ತುಂಬ ಕಷ್ಟ. ನನಗೆ ಯೂಟ್ಯೂಬಲ್ಲಿ ಮಾಡಿ ಅಭ್ಯಾಸ. ಸೊ ಯೂಟ್ಯೂಬಲ್ಲಿ ನಂಗೆ 10 minutes 11-12 minutes ಎಲ್ಲ ವಿಡಿಯೋ ಹಾಕೋಕೆ ನಂಗೆ ಇಷ್ಟನೇ ಆಗಲ್ಲ. 15 minutes ಮೇಲೆ ಇದ್ರೇ ನಾನು ವಿಡಿಯೋ ನೋಡೋದು ನನಗೆ ಇಷ್ಟ ಆಗೋದು. ಇಲ್ಲಾಂದರೆ ನಾನು ಹಾಕೋದೇ ಇಲ್ಲ. ಅದ್ರ ಜೊತೆ ಬೇರೆ ಏನಾದರೂ ಹಾಕಿ ಆದರೂ ಫುಲ್ ಫ್ಲೆಜ್ಡ್ ವ್ಲಾಗ್ ಥರ ಮಾಡೋಕ್ಕಿಷ್ಟ. ಈ ಇನ್ಸ್ಟಾಗ್ರಾಮಲ್ಲಿ 1 ನಿಮಿಷದ ಹೆಂಗೆ ಮಾಡೋದು 60 seconds ಅಂತ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಐ ಆಮ್ ಗೆಟಿಂಗ್ ಅಡ್ಜಸ್ಟೆಡ್ ಟು ಇಟ್ ಬಿಕಾಸ್ ಐ ಆಮ್ ವೆರಿ ನ್ಯೂ. ಮುಂಚೆ ಎಲ್ಲ ಸುಮ್ಮನೆ ನನ್ನ ಇಷ್ಟ ಪ್ರಕಾರವಂಗೆ ಲೈಕ್ ಸುಮ್ಮನೆ ಯಾವಾಗೋ 1 time ರೀಲು ಸ್ಟೋರಿ ಎಲ್ಲ ಕಂಟಿನ್ಯೂಸ್ ಆಗಿ ಹಾಕ್ತಿದ್ದೆ. ಬಟ್ ರೀಲ್ ಎಲ್ಲ ತುಂಬ ರೇರ್ ನಾನು ಹಾಕೋದು. ಬಟ್ ಇವಾಗೆಲ್ಲ ಕಲ್ಕೊತಾ ಇದ್ದೀನಿ, ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಎಷ್ಟೊಂದು ಔಟ್ಫಿಟ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ಈ ಥರ ಕುರ್ತಾ ಸೆಟ್ಸ್ ಎಲ್ಲ ನಂಗೆ ಮನೇಲಿ ಹಾಕೊಂಡಿರೋಕೆ ಇಷ್ಟ. ಸೊ ಇದ್ರದ್ದೇ ಪ್ಯಾಂಟ್ ಕೂಡ ಬಂದಿದೆ, ಬಟ್ ನಾನು ಹಾಕಿಲ್ಲ ಬಿಕಾಸ್ ನನಗೆ ಆ ಪ್ಯಾಂಟು ಒಂಥರ ಕಾಣಿಸುತ್ತೆ. ಪ್ಯಾಂಟ್ ಎಲ್ಲ ಒಂಥರ ಕಾಣಿಸುತ್ತೆ, ನಂಗೆ ಇಷ್ಟ ಆಗಲ್ಲ. ಯೂಶ್ವಲಿ ನಾನು ಕುರ್ತಾ ಸೆಟ್ಸಲ್ಲಿ ಪ್ಯಾಂಟ್ ಹಾಕಲ್ಲ. ನಾರ್ಮಲಿ ಬೇಸಿಕ್ ಕಲರ್ ವೈಟ್ ಅದು ಇದೆಲ್ಲ ಬಂದರೆ ಸ್ವಲ್ಪ ಡಿಸೈನ್ ಆಗಿ ಚೆನ್ನಾಗಿ ಇದ್ರೆ ಬೇರೆ ಪ್ಯಾಟರ್ನಲ್ಲಿ ಹಾಕ್ತೀನಿ. ಸೊ ದಿಸ್ ಇಸ್ ದ ಥಿಂಗ್ಸ್. ಇವಾಗ ಕೆಳಗಡೆ ಹೋಗೋಣ, ಏನೇನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಪಿಲ್ಲೋಸ್ ಎಲ್ಲ ಒಂದೊಂದು ಕಡೆ ಇದೆ. ಸೊ ಅದನ್ನೆಲ್ಲ ಎತ್ಕೊಂಡು ಹೋಗಿ ಕೊಟ್ಬಿಟ್ಟು ಅದನ್ನು ಕೂಡ ಕ್ಲೀನ್ ಮಾಡ್ಸೋಣ. ಆ್ಯಂಡ್ ದೀಸ್ ಬ್ರೇಸ್ಲೆಟ್ಸ್ ಆರ್ ಫ್ರಮ್ ಬೀಡ್ ಬ್ಯೂಟಿ ಅಂತ. ಸೊ ನಾನು ಆಲ್ರೆಡಿ ಇದ್ರದ್ದು ಡೀಟೇಲ್ಸ್ನ ಇನ್ಸ್ಟಾಗ್ರಾಮಲ್ಲಿ ಇರ್ತೀನಿ, ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಶಿ ಸಚ್ ಎ ಸ್ವೀಟ್ ಸೋಲ್. ಫುಲ್ ಕಂಟಿನ್ಯೂಸ್ ಆಗಿ ಮೆಸೇಜ್ ಎಲ್ಲ ಮಾಡ್ತಿದ್ರು. ಆ್ಯಂಡ್ ನಂಗೆ ಮೇಲೆಲ್ಲ ಕಳಿಸಿ ಇದನ್ನೆಲ್ಲ ಮಂಗಳೂರಿಂದ ಕಳಿಸ್ಕೊಟ್ಟಿದ್ದಾರೆ. ಲೈಕ್ ವಿಮೆನ್ ಆಂಟರ್ಪ್ರನರ್ಸ್. ಅವ್ರ ಏಜ್ ಏನು ಅಂತ ನಂಗೆ ಪ್ರಾಪರಾಗಿ ಏನೂ ಗೊತ್ತಿಲ್ಲ, ಅವ್ರ ಹೆಸರು ಕೂಡ ನಂಗೆ ಗೊತ್ತಿಲ್ಲ. ಬಟ್ ಈ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಕಳಿಸಿದ್ದಾರೆ ನನಗೆ. ಆ್ಯಂಡ್ ಎಷ್ಟೊಂದು ಕಳಿಸಿದ್ದಾರೆ. ನನ್ನ ಹೆಸರು, ಮಮ್ಮಿ ಹೆಸರು, ಯಶಿಕಾ ಹೆಸರು. ಆ್ಯಂಡ್ ನಾನು ಹೇಳಲ್ಲ ನಮ್ಮ ಮಮ್ಮಿ ಡ್ಯಾಡಿಗೆ ಬೇಕಂತ, ನಮ್ಮ ಮಮ್ಮಿ ಡ್ಯಾಡಿದು ಕೂಡ ಹಾಕ್ಬಿಟ್ಟು ಕಳಿಸಿದ್ದಾರೆ. ಸೊ ಕಮ್ ಲೆಟ್ಸ್ ಗೋ ಡೌನ್ ಬಿಕಾಸ್ ಆಲ್ ಆರ್ ವೇಟಿಂಗ್ ಫಾರ್ ಮಿ. ನನಗೆ ಲೈಟ್ ಹಾಕೋದೇನೋ ಈಸಿ ಅಂದ್ಕೊಳ್ಳಿ, ಎಲ್ಲ ಲೈಟ್ ಆಫ್ ಮಾಡೋದು ಕಷ್ಟ ಬಿಕಾಸ್ ಒಂದೊಂದು ಊರಲ್ಲಿದೆ ಲೈಟ್ಸ್. ಸೊ ಲಾಸ್ಟ್ 1 time ನನ್ನ ರೂಮ್ನ ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಓ ಮೈ ಗಾಡ್, ಸೊ ಕ್ಲೀನ್ ಆ್ಯಂಡ್ ನೈಸ್. ಎಲ್ಲ ಲೈಟ್ ಹಾಕಿದ್ರೆ ಇನ್ನೂ ಬ್ಯೂಟಿಫುಲ್ ಪ್ರಿಟ್ಟಿಯಾಗಿ ಕಾಣಿಸುತ್ತೆ. ಬಟ್ ಇವಾಗ ತಿರ್ಗಾ ಆ ಕಾರ್ನರಲ್ಲಿ ಲೈಟ್ ಹಾಕಬೇಕು, ತುಂಬ ಕಷ್ಟ. ಅದಕ್ಕೆ ನಾನು ಹಾಕಲ್ಲ. ಆ್ಯಂಡ್
ಹೋಗೋಕೆ ಮುಂಚೆ ಹಿಂಗೆ ಡೋರ್ ಹಾಕಬೇಕು ಬಿಕಾಸ್ ನಾನು ಒಬ್ಬಳೇ ಇರ್ಬೇಕು ನನ್ನ ರೂಮಲ್ಲಿ ಆ್ಯಂಡ್ ನೋಬಡಿ ಎಲ್ಸ್ ಇಸ್ ಅಲೌಡ್ ಇನ್ ಮೈ ರೂಮ್. ಐ ಡೋಂಟ್ ಲೈಕ್ ಎನಿ ಅದರ್ ಕ್ರಿಯೇಚರ್ ಎಂಟ್ರಿಂಗ್ ಇನ್ ಮೈ ರೂಮ್. ಅದೇನೋ ನಾನು ತುಂಬ ಸ್ವಾರ್ಥಿ. ಲೈಕ್ ನನ್ನಂದರೆ ನಂದು ಮಾತ್ರ. ಲೈಕ್ ನನ್ನ ಫೋನ್ ಅಂದರೆ ನನ್ನ ಫೋನ್ ನಂದೇ ಅಷ್ಟೇ. ನನ್ನ ರೂಮ್ ಅಂದರೆ ನಂದಷ್ಟೇ. ನಂದು ಅನ್ನೋದು ಜಾಸ್ತಿ ಬಿಕಾಸ್ ನಮ್ಮ ಡ್ಯಾಡಿ ಬೈತಾ ಇರ್ತಾರೆ ಹಂಗೆಲ್ಲ ಹೇಳ್ಬಾರ್ದು ನಂದು ಅಂತ. ಬಟ್ ನಂದಂದ್ರೆ ನಂದೇ. ತಿರ್ಗಾ ಮೇಲೆ ಹೋಗ್ತಾ ಇದ್ದೀನಿ ಬಿಕಾಸ್ ಪಿಲ್ಲ ಥರ ಮಾಡ್ತದೆ. ಹಿಂಗೆ ಆಗೋದು ವ್ಲಾಗ್ ಎಲ್ಲ ಮಾಡಿದ್ರೆ. ವ್ಲಾಗ್ ಎಲ್ಲ ಮಾಡಿಕೊಂಡು ಎಲ್ಲದನ್ನು ಮರ್ತೋಗ್ತಾರೆ. ಮೈ ಗಾಡ್ ನೋಡಿ ಗೈಸ್, ಯಶಿಕಾ ರೂಮ್ ಗಲೀಜಾಗಿದೆ. ಚಿಚ್ಚಿ ಚಿಚ್ಚಿ ಚಿಚ್ಚಿ. ಯಶಿಕಾ ರೂಮ್ ಇಸ್ ಸೋ ಡರ್ಟಿ. ಹೋಪ್ ಶಿ ಡಸಂಟ್ ಸೀ ದಿಸ್ ವಿಡಿಯೋ. ಯಶಿಕಾ ನಿನ್ನ ರೂಮ್ದು ಟೂರ್ ಮಾಡಿದ್ದೀನಿ. ನಿನ್ನ ರೂಮ್ದು ಟೂರ್ ಮಾಡಿದ್ದೀನಿ. ತಗೋ ಮಮ್ಮಿ, ಹಂಗೆ ಕೊಟ್ಬಿಡು. ಎಷ್ಟು ದೊಡ್ಡದಾಗಿ ಕಾಣಿಸ್ತೈತಪ್ಪ ಮನೆ. ಸೋಫಾ ಇಲ್ದಿರಾ ಹಂಗೆ ಕುತ್ಕೊಂಡಿರ್ಬೇಕು. ಓಕೆ, ಲೆಟ್ಸ್ ಗೋ ಅಂಡ್ ಸ್ಟೆಪ್ಸ್. ಸ್ವಲ್ಪ ವರ್ಕೌಟ್ ಮಾಡೋಣ. ವರ್ಕೌಟ್ ಈ ನಡುವೆ ಎಲ್ಲೂ ಹೋಗ್ತಲ್ಲ, ಜಿಮ್ ಎಲ್ಲ ಏನಿಲ್ಲ ಬಿಕಾಸ್ ನಾನು ಸಣ್ಣ ಆಗಿಬಿಟ್ಟಿದ್ದೀನಿ. ನಂಗೆ ಸಾಕಿಷ್ಟಪ್ಪ. ಸೆಲ್ಫ್ ಒಬ್ಸೆಸ್ಡ್ ಅಂತ ಇದೆಯಲ್ಲ, ಸೆಲ್ಫ್ ಲವ್, ಸೆಲ್ಫ್ ಕೇರ್, ಸೆಲ್ಫ್ ಒಬ್ಸೆಸ್ಡ್. ಸೆಲ್ಫಿಶ್. ಓ ಡ್ಯಾಮ್, ಏನ್ ಮಾ ಸೆಲ್ಫಿಶ್ ಅಂತೆಲ್ಲ ಅಂತ ಇದೆಯಾ ನನ್ನ? ಸ್ವಾರ್ಥಿ ಅಂದ್ರೆ ಏನ್ ಹೇಳು? ಸೆಲ್ಫಿಶಾ? ಇವತ್ತು ನಮ್ಮ ಮಮ್ಮಿ ಉದ್ದಿನ ಬೇಳೆ ಅಲ್ಲಿ ಉದ್ದಿನ ವಡೆ ಮಾಡ್ತಾರೆ. ಉದ್ದಿನ ವಡೆ ಆ್ಯಂಡ್ ಕಿಚನ್ ವಿಡಿಯೋಸ್ ಎಲ್ಲ ತುಂಬ ಜನಕ್ಕೆ ತುಂಬ ಇಷ್ಟ ಆಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ರೆಸ್ಪಾನ್ಸ್. ನಾಳೆ ಬರೋ ವಿಡಿಯೋ ಲೈಕ್ ಸಂಡೇ ನೀವು ಆಲ್ರೆಡಿ ನೋಡಿರ್ತೀರ. ತುಂಬ ಎಫರ್ಟ್ಸ್ ಹಾಕಿ ಎಲ್ಲ ವಿಡಿಯೋ ಮಾಡಿದೆ. ಆ್ಯಂಡ್ ಬೇರೆಯವ್ರ ವಿಡಿಯೋ ಎಲ್ಲ ನೋಡಿದಾಗ ಈ ಥರ ಎಲ್ಲ ಅವ್ರು ಪ್ರೆಸೆಂಟ್ ಮಾಡೋದು ಕಷ್ಟ ಅಂತ ಲೈಕ್ ನನ್ಗೆ ಅರ್ಥ ಆಗುತ್ತೆ. ಬಟ್ ಕೆಲವೊಬ್ಬರಿಗೆ ಲೈಕ್ ಆಡಿಯನ್ಸ್ಗೆ ಅರ್ಥ ಆಗಲ್ಲ. ಬಟ್ ನಾನು ಮಾಡಿದ್ನಲ್ವಾ, ನಾನು ಒಂದು ಆಡಿಯನ್ಸ್ ಆಗಿ ಬೇರೆಯವ್ರ ವಿಡಿಯೋ ನೋಡ್ತಾ ಇದ್ದೆ. ಬಟ್ ಇವಾಗ ನಾನು ಮಾಡಿದ್ದು ನನಗೂ ಕಷ್ಟ ಅಂತ ಅನಿಸ್ತು. ಬಿಕಾಸ್ ಕ್ಯಾಮ್ರಾ ಅಲ್ಲಿ ಅಲ್ಲಿ ಎಲ್ಲ ಕಡೆ ಇಟ್ಕೊಂಡು ತಿರುಗಿ ಆ್ಯಂಡ್ ಬೆಳಗ್ಗೆ ತುಂಬ ಕಷ್ಟ ಇರುತ್ತೆ. ಬಟ್ ಸ್ಟಿಲ್ ಐ ಟ್ರೈ ಟು ಡೂ ಇಟ್ ಬಿಕಾಸ್ ಎಲ್ಲದನ್ನು ಮ್ಯಾನೇಜ್ ಮಾಡಿ ಮಾಡಬೇಕಲ್ವ. ಆ ಕಡೆ ಅಡುಗೆ ಸ್ಟವ್ ಮೇಲೆ ಇರೋದು ಆ್ಯಂಡ್ ಈ ಕಡೆ ಫೋನ್ ಟ್ರೈಪಾಡಲ್ಲಿರೋದು, ಎರಡೂ ಮ್ಯಾನೇಜ್ ಮಾಡಿ ಮಾಡಬೇಕು. ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ನೀವು ಕೂಡ ವ್ಲಾಗ್ಸ್ನ ನೋಡಿ. ಕ್ಯಾಟ್ ಮರಿಗಳು ಹಾಕಿದ್ದಾವೆ ಗೈಸ್. ಅಂಕಲ್ ನಿಜನಾ? ಏ ಬೆಕ್ಕು ಬನ್ರಿ ಆಚೆ, ಬೆಕ್ಕು ಬಾ. ಎಲ್ಲಾಯ್ತು ಅಂಕಲ್? ಎಲ್ಲ ಅಂಡರ್ ಗ್ರೌಂಡ್ ಅಲ್ಲಿ ಸಿಕ್ತಾ? ಅವತ್ತೊಂದು ಇಲ್ಲಿ ಓಡಾಡ್ತಾ ಇತ್ತು. ಎಷ್ಟಿದೆ? ಅಲ್ಲಿ ಕೆಳಗಡೆ ಒಂದೈತೆ. ಆ್ಯಸ್ ಯು ಕ್ಯಾನ್ ಸಿ ಎಷ್ಟು ಕ್ಲೀನಾಗಿ ಎಲ್ಲ ಡರ್ಟ್ ಮತ್ತು ಬ್ಯಾಕ್ಟೀರಿಯಾಸ್ ಎಲ್ಲ ಏನೇನಿತ್ತು ಅದೆಲ್ಲ ಎಷ್ಟು ಚೆನ್ನಾಗಿ ಹೋಯಿತು ಅಂತಂದರೆ ನನಗಂತೂ ತುಂಬ ಖುಷಿ ಆಯಿತು ಸರ್ವಿಸಲ್ಲಿ. ಸೊ ನಾವು ಫಸ್ಟ್ ಟೈಮ್ ಮಾಡಿಸೋದಕ್ಕಿಂತ ನನಗೆ ಸೆಕೆಂಡ್ ಟೈಮ್ ತುಂಬಾ ಖುಷಿ ಆಯಿತು. ಆ್ಯಂಡ್ ಇವ್ರು ಬಂದುಬಿಟ್ಟು ಓಬನ್ ಕ್ಲಬ್ಬಿಂದ ನಾನು ಆರ್ಡರ್ ಮಾಡಿದ್ದು. ನಾಟ್ ಪ್ರಮೋಷನ್ ಆರ್ ಎನಿಥಿಂಗ್, ಜಸ್ಟ್ ನಮ್ಮ ಮನೆಗೆ ಒಂದು ಡೀಪ್ ಕ್ಲೀನ್ ಮಾಡಿಸ್ಬೇಕು ಅಂತ ಅನಿಸ್ಬಿಟ್ಟು ಈ ಸೋಫಾಸ್ನೆಲ್ಲ ಕರೆಸಿದ್ದಿದ್ದು ಅಷ್ಟೇ. ಆ್ಯಂಡ್ ಇವ್ರು ಒಬ್ಬರೇ ಬಂದಿದ್ದು ತುಂಬ ಚೆನ್ನಾಗಿ ಮಾಡಿಕೊಟ್ಬಿಟ್ಟು ಹೋದರು. ಫುಲ್ ಖುಷಿ ಆಯಿತು. ಆ್ಯಂಡ್ ಜೊತೆಗೆ 7 ಸೀಟರ್ ಸೋಫಾ, ಜಸ್ಟ್ ಒಳಗಡೆ ಇರೋ ಸೋಫಾ, ಮೇನ್ ಹಾಲಲ್ಲಿರೋದು ಮಾತ್ರ ನಾವು ಸರ್ವಿಸ್ನ ಬುಕ್ ಮಾಡಿದ್ದು. ಸೊ ಎಲ್ಲ ಚೆನ್ನಾಗಿ ಮಾಡಿಕೊಟ್ಬಿಟ್ಟು ಹೋದರು. ಆ್ಯಂಡ್ ಈಗ ನಾನು ವಡೆ ತಿಂತಾ ಇದ್ದೀನಿ. ಸೊ ಬಿಸಿ ವಡೆ ಮಾಡಿದ್ರು ನಮ್ಮ ಮಮ್ಮಿ, ಉದ್ದಿನ ವಡೆ. ಸೊ ಅದ್ರ ಜೊತೆ ಚಟ್ನಿ, ಸಖತ್ ಕಾಂಬಿನೇಷನ್, ನಂಗೆ ಇಷ್ಟ ಆಯಿತು. ಆ್ಯಂಡ್ ಅದಾದಮೇಲೆ ಡಿನ್ನರ್ ತಿಂದೆ. ಇದಕ್ಕೆ ಚಪಾತಿ, ಸಾರು, ಉಪ್ಪಿನಕಾಯಿ, ಹಪ್ಳ ಅಲ್ಲ ಅದು ಸಾರಿ ಲೇಸ್, ಇದೆಲ್ಲ ತಿಂದ್ಬಿಟ್ಟು ದಟ್ ಇಸ್ ಹೌ ಐ ಎಂಡೆಡ್ ಮೈ ಡೇ. ಆ್ಯಂಡ್ ನೆಕ್ಸ್ಟ್ ಡೇ ವಾಸ್ ಸಂಡೇ. ಸೊ ಸಂಡೇ ಬೆಳಗ್ಗೆ ಎದ್ಬಿಟ್ಟು ಸಖತ್ತಾಗಿರೋ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅದಾದಮೇಲೆ ಲಂಚ್ಗೆಲ್ಲ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ವಿ. ಸೊ ಅದ್ರ
ಅದ್ರದ್ದು ಕೂಡ ಇಲ್ಲಿ ಕ್ಲಿಪ್ಪಿಂಗ್ ಸ್ಟ್ಯಾಂಡ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ತಲೆ ಮಾಂಸದ ಸಾರು. ಸೊ ತಲೆ ಸಾರಿದು. ಆ್ಯಂಡ್ ತುಂಬ ಜನ ಇದನ್ನು ಹಂದಿ ಪಿಗ್ದು ಮೀಟ್ ಅಂತೆಲ್ಲ ಹೇಳ್ತಾ ಇದ್ದೀರಾ. ನಮ್ಮ ಮನೇಲಿ ಯಾರೂ ಅದನ್ನು ತಿನ್ನಲ್ಲ. ಅದು ಪಿಗ್ ಮೀಟ್ ಅಲ್ಲ. ನಾವು ಅದನ್ನೇನು ತಿನ್ನಲ್ಲ. ನಾವು ಬರೀ ಗೋಟ್, ಶೀಪ್, ಅದಾದಮೇಲೆ ಚಿಕನ್, ಫಿಶ್, ಪ್ರಾನ್ಸ್, ಕ್ರ್ಯಾಬ್ ಇಷ್ಟೇ ನಾವು ತಿನ್ನೋದು. ಆ್ಯಂಡ್ ನಥಿಂಗ್ ಎಲ್ಸ್. ನನಗೂ ಕೂಡ ತುಂಬ ಜ್ವರ ಆಯಿತು, ನೆಗಡಿ ಇತ್ತು ಅಂತಂದ್ಬಿಟ್ಟು ನಮ್ಮಪ್ಪ ತಲೆ ಮತ್ತು ಕಾಲನ್ನ ಚಿಚಾಗಿ ತೊಗೊಂಬರಕ್ಕೆ ಹೇಳಿದರು. ಚಿಚ ಫ್ರೆಶ್ಶಾಗಿ ತೊಗೊಂಬಂದಿದ್ರು, ಸಖತ್ತಾಗಿತ್ತು. ಸೊ ಅದಕ್ಕೆ ಬೆಳಗ್ಗೆನೇ ಸೂಪ್ ಮಾಡಿದ್ವಿ. ಅದನ್ನು ಚೆನ್ನಾಗಿ ತಿಂದ್ಬಿಟ್ಟು ಕುಡಿದು ಅದಾದಮೇಲೆ ಮುದ್ದೆ ಜೊತೆಗೆ ಮಟನ್ದು ತಲೆ ಮಾಂಸದ ಸಾರಿತ್ತಲ್ಲ, ಸೊ ಅದನ್ನು ತಿಂದ್ವಿ. ಅದಾದಮೇಲೆ ಮಟನ್ ಕೂಡ ತಂದಿರೋ ನಮ್ಮ ಡ್ಯಾಡಿ. ಯಾಕಂದರೆ ಯಶಿಕ, ಸೋನು, ಪಾಪು ಯಾರೂ ತಿನ್ನಲ್ಲ ಈ ತಲೆ ಕಾಲು ಎಲ್ಲ. ನಾನು ಒಬ್ಬಳೇ ತಿನ್ನೋದು ನಮ್ಮ ಮನೆಯಲ್ಲಿ. ನಮ್ಮ ಡ್ಯಾಡಿ ಕೂಡ ತಿಂತಾರೆ, ದಟ್ಸ್ ವೈ. ಸೊ ಅದಕ್ಕೆ ಇವ್ರಿಗಂತ ಬಿರಿಯಾನಿ ಮಾಡ್ತಿದ್ದೀನಿ. ಸಿಂಪಲ್ ಬಿರಿಯಾನಿ ರೆಸಿಪಿ ಇದು. ತುಂಬ ಜನ ನಾನು ಎವ್ರಿ ಟೈಮ್ ಹಾಕಿದಾಗ ಕೇಳ್ತಿರ್ತೀರಿ. ಇದನ್ನು ತೋರಿಸಿರ್ಬೋದೇನೋ ನಾನು ಮುಂಚೆ ವ್ಲಾಗ್ಸಲ್ಲಿ, ನಾಟ್ ಶ್ಯೂರ್, ಬಟ್ ತಿರ್ಗಾ ಶೇರ್ ಮಾಡ್ತಿದ್ದೀನಿ. ಫಸ್ಟ್ ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಬೇಕಿದ್ರೆ ಗೀ ಕೂಡ ಒಂದು 2 ಸ್ಪೂನ್ ಹಾಕೊಬೋದು. ಅದಾದಮೇಲೆ ಎಲ್ಲ ಹೋಲ್ ಸ್ಪೈಸಸ್, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅದಾದಮೇಲೆ ಸ್ಟಾರ್ ಅನೀಸ್, ಬೇ ಲೀಫ್ ಎಲ್ಲದನ್ನು ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಸೋಂಪು ಕೂಡ ಹಾಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ ಸ್ಲೈಸ್ ಮಾಡಿರೋದನ್ನು ಹಾಕ್ಕೊಂಡು ಅದಾದಮೇಲೆ ಒಗ್ಗರಣೆಗೆ ಒಂದು ಸ್ವಲ್ಪ ಪುದೀನಾನ ಹಾಕಬೇಕು. ಪುದೀನಾನ ಹಾಕ್ಬಿಟ್ಟು ಈ ಥರ ಹಾಕಬೇಕು. ಈ ಕಲರ್ ಟರ್ನ್ ಆದಮೇಲೆ ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಯಾವಾಗೂ ಅಷ್ಟೇ ಬಿರಿಯಾನಿಗೆ ಚೆನ್ನಾಗಿ ಫ್ರೈ ಆಗಿರಬೇಕು ಆನಿಯನ್ಸ್. ಚೆನ್ನಾಗಿ ಫ್ರೈ ಆಗಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಹಸಿ ಈರುಳ್ಳಿ ಇದ್ದಾಗ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಬಿರಿಯಾನಿ ಹಸ್ಕಾಗಿ ರಾ ಫ್ಲೇವರ್ಸ್ ಚೆನ್ನಾಗಿರಲ್ಲ. ಆ್ಯಂಡ್ ಇವಾಗ ಆನಿಯನ್ಸ್ ಹಾಕಿದ್ಮೇಲೆ ಟೊಮ್ಯಾಟೊ ಹಾಕ್ಬಿಟ್ಟು ಅದಾದಮೇಲೆ ಇಲ್ಲಿ ಸ್ವಲ್ಪ ಉಪ್ಪು, ಅದಾದಮೇಲೆ ಅರಿಶಿನ ಪುಡಿನ ಹಾಕ್ತಿದ್ದೀನಿ. ಸೊ ನಿಮಗೆ ಉಪ್ಪು ಗೊತ್ತಾಗಲ್ಲ ಅಂತಂದರೆ ನಾವು ಆಲ್ರೆಡಿ ಮಟನ್ ಬೇಯಿಸೋಕ್ಕೆ ಕೂಡ ಹಾಕಿರ್ತೀರಿ. ಆ್ಯಂಡ್ ಇದಕ್ಕೆ ಎಷ್ಟು ರೈಸ್ ಹಾಕ್ತಿದ್ದೀರೋ ಅಷ್ಟಕ್ಕೆ ಇವಾಗ ಉಪ್ಪು ಹಾಕ್ಕೊಬೇಕು. ಸೊ 2 ಗ್ಲಾಸ್ ರೈಸ್ ಹಾಕ್ತಿದ್ರೆ 2 ಇಡಿ ಆಗೋಷ್ಟು ಕಲ್ಲುಪ್ಪನ್ನ ನಾನು ಹಾಕ್ಕೊಂಡಿದ್ದೀನಿ. ನನಗೆ ಕೈಯಲ್ಲಿ ಅಳತೆ ಮಾಡಿ ಹಾಕಿದ್ರೇ ನನಗೆ ಪ್ರಾಪರಾಗಿ ಮೆಷರ್ಮೆಂಟ್ ಗೊತ್ತಾಗೋದು. ಅದರಿಂದ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಎಲ್ಲ ಫುಲ್ ಸಾಫ್ಟಾಗಿ ಸ್ಮಶಿಯಾಗಿ ಬೆಂದ ಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾರ್ಮಲಾಗಿ ನಮ್ಮ ಮನೇಲಿ ಏನು ಮಾಡ್ತಿರೋ ಅದನ್ನೇ ಹಾಕ್ಕೊಂಡು ಅದು ಸ್ವಲ್ಪ ರಾ ಸ್ಮೆಲ್ ಹೋಗೋ ತನಕ ವೆಯ್ಟ್ ಮಾಡಿ ಅದಾದಮೇಲೆ ಇಲ್ಲಿ ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಚಿಲ್ಲೀಸ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ. ಅಷ್ಟೊತ್ತಿಗೆ ನಾನು ಮಟನ್ನ ಕೂಡ ಬೇಯಿಸ್ಕೊಂಡಿದ್ದೆ. ಸೊ ಮಟನ್ಗೆ ಏನಿಲ್ಲ, ಜಸ್ಟ್ ಸ್ವಲ್ಪ ಉಪ್ಪು, ಖಾರ, ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇಷ್ಟನ್ನೇ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಎಷ್ಟು ಬೇಕೋ ಮಟನ್ ಮುಳುಗೋಷ್ಟು. ಅದಾದಮೇಲೆ ಸ್ವಲ್ಪ ಪುದೀನ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದನ್ನ ಹಾಕ್ಬಿಟ್ಟು ಮಟನ್ ಒಂದು 4ರಿಂದ 5 ವಿಸಿಲ್ ತೊಗೊಂಡ್ರೆ ಸಾಕು. ಮಟನ್ ಎಳೆದ ಬಲ್ತಿದೆಯಾ ಅಂತ ನೋಡ್ಬಿಟ್ಟು ಹಾಕಿ. ಈ ಮಟನ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಜಸ್ಟ್ ಒಂದು 3-4 ವಿಸಿಲ್ ಸಾಕಾಯಿತು. 80% ಆಗಿರೋಷ್ಟು ಬೆಂದಿರಬೇಕು. ಸೊ ಇಷ್ಟೊತ್ತಿಗೆ ಆಯಿಲ್ ಎಲ್ಲ ರಿಲೀಸ್ ಆಗಿರುತ್ತೆ, ಚೆನ್ನಾಗಿ ಕುಕ್ ಆಗಿರುತ್ತೆ ಎಲ್ಲ. ಆವಾಗ ನಾವು ಮಸಾಲ ಪೌಡರ್ಸ್ ಎಲ್ಲ ಏನಿದೆ ಅದನ್ನು ಹಾಕ್ಕೊಬೇಕು. ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಸ್ವಲ್ಪ ಅರಿಶಿನ ಆಲ್ರೆಡಿ ಹಾಕ್ಕೊಂಡಿದ್ವಲ್ಲ ಅದು ಎಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಾನು ಯೂಶ್ವಲಿ ಬಿರಿಯಾನಿ ಮಸಾಲ ಬಿರಿಯಾನಿ ಪೌಡರ್ ಏನು ಯೂಸ್ ಮಾಡಲ್ಲ. ನಿಮ್ಗೆ ಇಷ್ಟ ಆದರೆ ನೀವು ಅದನ್ನು ಕೂಡ 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಬೋದು. ಟೇಸ್ಟ್ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಅಷ್ಟೇ. ಸೊ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಆದಮೇಲೆ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅಂತ ಅನ್ಕೊತೀನಿ. ಎಲ್ಲ ಒಂದೊಂದು ಇಂಗ್ರೀಡಿಯೆಂಟ್, ಇವಾಗ ಈರುಳ್ಳಿ ಹಾಕಿದ್ವಿ, ಚೆನ್ನಾಗಿ ಫ್ರೈ ಮಾಡಿದ್ವಿ, ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇನ್ನೇನು ತಳ ಅಂಟ್ಕೊತಿದೆ ಅಂತ ಗೊತ್ತಾದಾಗ ಮಟನ್ದು ಸ್ಟಾಕ್ ಇರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಕೊಬೇಕು. 1/2 ಕಪ್ ಆಗೋಷ್ಟು ಅಥವಾ 1 ಸೌಟ್ ಆಗೋಷ್ಟು ಹಾಕ್ಕೊಂಡು ಅದಾದಮೇಲೆ ಮಟನ್ನ ಹಾಕ್ಕೊಬೇಕು. ಫಸ್ಟ್ ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಮಸಾಲ ಎಲ್ಲ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಮಸಾಲ ಎಲ್ಲ ಹಿಡಿಬೇಕು ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ಇಲ್ಲಿ ನಾನು 2 ಗ್ಲಾಸ್ ರೈಸ್ ತೊಗೊತಿರೋದ್ರಿಂದ 4 ಆ್ಯಂಡ್ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. 4 ಗ್ಲಾಸ್ ಹಾಕ್ಕೊಬೇಕು. ಫುಲ್ ಉದ್ರುದ್ರಾಗಿ ಬೇಕು ಅಂದರೆ ನಾನು ಇನ್ನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಮಕ್ಕಳು ಎಲ್ಲರೂ ತಿಂತಾರೆ ಅಂತ. ನಾನು ಯೂಶ್ವಲಿ ಸಾರು ಅಥವಾ ಈ ಥರ ಬಿರಿಯಾನಿ ಎಲ್ಲ ಮಾಡಬೇಕು ಅಂದರೆ ಕೊಬ್ಬು ಅಂದರೆ ಫ್ಯಾಟ್ ಇರುತ್ತಲ್ಲ, ಚರ್ಬಿ ಅಂತ ಹೇಳ್ತಾರೆ. ಸೊ ಅದು ಸ್ವಲ್ಪ ಜಾಸ್ತಿನೇ ಇರಬೇಕು ಅಂತ ನಂಗೆ ಇಷ್ಟ, ಬಿಕಾಸ್ ಅದರಿಂದನೇ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಬಿರಿಯಾನೀಸ್ಗೆ. ಈ ಥರ ರೈಸ್ ಏನಾದರೂ ಮಾಡಬೇಕಿದ್ರೆ ಅಥವಾ ಸಾರಿಗೆ ಎಲ್ಲದಕ್ಕೂ ಕೂಡ. ಆ್ಯಂಡ್ ಈಗ ಇನ್ನೂ ಸ್ವಲ್ಪ ಜಾಸ್ತಿ ಕೊತ್ತಂಬರಿ, ಅದಾದಮೇಲೆ ಪುದೀನ ಎರಡನ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಅದು ಕುದಿ ಬರಬೇಕು. ಕುದಿ ಬರೋ ಟೈಮಲ್ಲಿ ನಾವು ಆಲ್ರೆಡಿ ಸೋಕ್ ಮಾಡಿರೋ ಅಂಥ 2 ಗ್ಲಾಸ್ ಆಗೋಷ್ಟು ರೈಸ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಇವಾಗಲೂ ಕೂಡ ಇವಾಗ ಯೂಸ್ ಮಾಡ್ತಿರೋ ಕುಕ್ಕರ್ದು ಲಿಂಕ್ ಅಥವಾ ಯಾವ ಕುಕ್ಕರ್ ಇದು ಏನು ಅಂತೆಲ್ಲ ಕೇಳ್ತಿರ್ತಾರೆ. ಇದು ಬಂದುಬಿಟ್ಟು ಹಿಲಾಕ್ಸ್ದು ಕುಕ್ವೇರ್ಸ್. ಸೊ ಎಲ್ಲ ಬಿರಿಯಾನಿಗಾಗಲಿ ಕರಿಗಾಗಲಿ ನಾವು ಇದನ್ನೇ ಯೂಸ್ ಮಾಡೋದು, ಬಿಕಾಸ್ ಬೇಗ ಆಗುತ್ತೆ, ಕ್ವಿಕ್ಕಾಗುತ್ತೆ, ಚೆನ್ನಾಗಾಗುತ್ತೆ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇಟ್ ರಿಟೇನ್ಸ್ ದಟ್ ಫ್ಲೆಶ್ ಟೇಸ್ಟ್ ಆ್ಯಂಡ್ ಎವ್ರಿಥಿಂಗ್. ತುಂಬ ಚೆನ್ನಾಗಿ ಕುಕ್ ಆಗುತ್ತೆ, ಸಾಫ್ಟಾಗಿರುತ್ತೆ. ದಟ್ಸ್ ವೈ. ಆ್ಯಂಡ್ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನಿಸ್ತು, ಅದನ್ನು ಹಾಕ್ಬಿಟ್ಟು ಈಗ ಜಸ್ಟ್
ಒಂದು 7 to 8 ಮಿನಿಟ್ಸ್ ಬಿಟ್ಟಿದ್ದೀನಿ ಅಷ್ಟೇ ಲೋ ಫ್ಲೇಮಲ್ಲಿ. ಅದಾದಮೇಲೆ ಎಲ್ಲ ಪ್ರೆಷರಲ್ಲೇ ಕುಕ್ ಆಗಬೇಕಷ್ಟೇ. ಆಫ್ ಮಾಡಿಬಿಟ್ಟು 15 to 20 ಮಿನಿಟ್ಸ್ ಆದರೂ ಬಿಡಬೇಕು ಪ್ರೆಷರೆಲ್ಲ ರಿಲೀಸ್ ಆಗೋವರೆಗೂ. ಆ್ಯಂಡ್ ಅದಾದಮೇಲೆ ಮೇಲೆಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಮಾಡಿ ತಿಂದರೆ ಬಿರಿಯಾನಿ ಸಖತ್ತಾಗಿರುತ್ತೆ. ನಿಮ್ಮ ಮನೇಲಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮೈಲ್ಡಾಗಿರೋ ಫ್ಲೇವರ್, ಜಾಸ್ತಿ ಮಸಾಲ ಇಷ್ಟ ಆಗಲ್ಲ ಅನ್ನೋರಿಗೆಲ್ಲ ಈ ಥರ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಯಾವುದಾದ್ರೂ ಚಿಕನ್ ಗ್ರೇವಿ, ಮಟನ್ ಗ್ರೇವಿ, ಕಬಾಬ್ ಎಲ್ಲ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಆ್ಯಂಡ್ ನಿಮ್ಗೆ ಹೆಂಗೆ ಅನಿಸ್ತು ಈ ರೆಸಿಪಿ ಅಂತ ಕೂಡ ಶೇರ್ ಮಾಡಿ. ದಿಸ್ ಈಸ್ ಆರ್ ಸೋಫಾಸ್. ಹಾಂ, ಫಸ್ಟ್ ಯಾವ್ದು ಇದು ಈ ಕಡೆ ಮೂಲಗಲ್ಲ. ಸ್ಯಾಟರ್ಡೇ ಲೇಟ್ ಈವ್ನಿಂಗ್ ಆಗಿತ್ತು. ಅವರೆಲ್ಲ ಸೋಫಾಸ್ನ ಕ್ಲೀನ್ ಮಾಡಿ ಹೋಗೋಷ್ಟೊತ್ತಿಗೆ ಒಬ್ಬರೇ ಬಂದಿದ್ದರು. ತುಂಬ ಕಷ್ಟಪಟ್ಟು ಎಲ್ಲದನ್ನು ಮಾಡಿದ್ರು. ಪಾಪ ಅನಿಸ್ತು, ಬಟ್ ಸ್ಟಿಲ್ ಇಬ್ಬರು ಆದ್ರೂ ಕರ್ಕೊಂಬರ್ಬೇಕಿತ್ತು ಅಲ್ವಾ, ಬಿಕಾಸ್ 7 ಸೆಟ್ ಆಫ್ ಸೋಫಾಸ್ ಇದ್ದಿದ್ದು ಅಂತ ಅಂದ್ಬಿಟ್ಟು ಅನಿಸ್ತಿತ್ತು. ಆ್ಯಂಡ್ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ರಲ್ಲ, ಸರಿ ಇವತ್ತೇನು ಹಾಕೋದು, ಬಿಕಾಸ್ ಎಲ್ಲ ಸ್ವಲ್ಪ ಒದ್ದೆ ಕೂಡ ಇತ್ತು. ನಾಳೆ ಹಾಕೋಣ ಅಂದ್ಬಿಟ್ಟು ಇವಾಗ ಸಂಡೇ ಬೆಳಗ್ಗೆ ಎಲ್ಲ ಹಾರಿದೆ ಅಂತ ಅಂದ್ಬಿಟ್ಟು ಇವಾಗ ಹಾಕ್ತಿದ್ದೀವಿ ಎಲ್ಲ ಸೋಫಾಸ್ನ. ಸ್ಟಾರ್ಟ್ ಮಾಡು, ಇದು ನಂದಲ್ಲ, ನಿಂದೆ. ಅದು ನಿಂದಲ್ಲ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ನಿಮ್ಗೆ ಈ ವ್ಲಾಗ್ ನೋಡಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಬಿರಿಯಾನಿ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ. ಮೀಟ್ ಯು ಆಲ್ ಇನ್ ಮೈ ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. Bye bye. Thanks for watching.